ಮಂಡ್ಯದ ಕೆರಗೋಡ್ನಲ್ಲಿ ಹನುಮಧ್ವಜ ತೆರವು ವಿವಾದ. ಪಾದಯಾತ್ರೆಯ ವೇಳೆ ಕಾಂಗ್ರೆಸ್ ಶಾಸಕರ ಫ್ಲೆಕ್ಸ್ ಅನ್ನು ಹರಿದಿದ್ದ ಆರೋಪದ ಮೇಲೆ ಕೆರಗೋಡು ಗ್ರಾಮದ ಬಾಲಕನನ್ನ ಕರ್ಕೊಂಡು ಹೋಗಿದ್ರು ಪೊಲೀಸರು, ವಿಚಾರಣೆಯನ್ನು ಮಾಡಿದ್ರು. ಸೊ ವಿಚಾರ ತಿಳಿದು ಈಗ ಬಾಲಕನ ಮನೆಗೆ ಬಿಜೆಪಿ ನಿಯೋಗ ಭೇಟಿ ಕೊಡ್ತು. ಆದರೆ ಪಾಪ ಅವರು ಅಯ್ಯೋ ನಮ್ಮ ಮನೆಗೆ ನೀವು ಯಾರೂ ಬರಬೇಡಿ ಅಂತ ಬಾಗ್ಲಾಕ್ಬಿಟ್ಟಿದ್ದಾರೆ. ನಮಗೆ ರಾಜಕೀಯನೇ ಬೇಡ, ಏನೋ ಆ ಸಂದರ್ಭದಲ್ಲಿ ಹೋರಾಟ ಮಾಡಬೇಕಾಗಿತ್ತು, ನಾವು ಮಾಡಿದ್ದೀವಿ, ಆದರೆ ನಾವು ರಾಜಕೀಯ ಮಾಡಲ್ಲ ಅಂತ ನೀವು ಯಾರು ದಯವಿಟ್ಟು ಬರಬೇಡ್ರಪ್ಪ ಅಂತ ಬಾಗ್ಲಾಕ್ಬಿಟ್ಟಿದ್ದಾರೆ. ಎಷ್ಟು ಗಂಟೆಗೆ ಬಿಟ್ರು ನಾವು ಅಲ್ಲಿ ಬೆಳಗ್ಗೆ? ಈಗ ಬಂದೆ. ಎಷ್ಟು ಗಂಟೆಗೆ ಬಿಟ್ರಲ್ಲಿ? ಅಲ್ಲಿ ಏನು ಮಾಡೋದು ಸ್ಟೇಷನ್ ಅಲ್ಲಿ? ಏನು ಮಾಡಿ ಏನು ಆಗಿಲ್ಲ, ನನ್ನ ಮಗಂಗೆ ಏನು ಆಗಿಲ್ಲ, ಏನೂ ಇಲ್ಲ, ಯಾರು ಪೊಲೀಸರು ಏನು ಮಾಡಿಲ್ಲ. ಕರ್ಕೊಂಡು ಏನು ಮಾಡಿ ಏನು ಪೊಲೀಸರು ಹೇಳಪ್ಪ ಅಲ್ಲಿ ಏನು ಮಾಡಿದ ಬಿಡಿ. ಎಷ್ಟು ಗಂಟೆ ಬಿಟ್ರು ಅಲ್ಲಿ? ಪೊಲೀಸರು ಏನ್ ಮಾಡಿದಾರೆ ಅಂತ ಯಾರಪ್ಪ ಕೇಳಿದ್ದೀನಿ ಈಗ. ಯಾವ ಪಾಯಿನಿ ಏನೇ ಮಾಡಿಲ್ಲ ನಮ್ಗೆ. ನಮ್ ಬೇಡಿ ಕಡ್ರೆ ನಮ್ಗೆ ಯಾರಿಗೆ ಬಂದಿಲ್ಲ ಕಡ್ರೆ ಬೆಳಗಾನೈತೆ. ನಾನು ಹೋಗಿ ನಾನೊಬ್ಬ ಸತ್ತು ಬಂದಿರಿ, ನಮ್ ಬೇಡ, ನಮ್ಗೆ ಏನ್ ಕ್ರಿಯೆ ಅಧಿಕಾರ, ನಮ್ಗೆ ಏನಿಂಗ್ ತಿಂದ ಯಾವ ಬಾರ್ಡರ್ನ ಆರಿಸ್ಕೊಂಡು ಏನೋ ಮಾಡ್ಕೊಳ್ಳಿ ಹೋಗ್ರಿ. ನಮ್ಗೇನು ಆಗಾಯ್ತು, ದಿನ ಅನ್ನಕ್ಕೂ ಇಲ್ದಂಗ ಆಯ್ತವೆ ನಾವು. ಪಾಪ ಅವ್ರೆ ಏನ್ ಮಾಡಿದ್ರು ಅಂತ ಎತ್ಕೊಂಡೋದ್ರು ಅವ್ರನ್ನ. ಎಷ್ಟು ಗಂಟೆಗೆ ಬಿಟ್ರು ನಾವು ಅಲ್ಲಿ ಬೆಳಗ್ಗೆ? ಈಗ ಬಂದೆ. ಎಷ್ಟು ಗಂಟೆಗೆ ಬಿಟ್ರಲ್ಲಿ? ಅಲ್ಲಿ ಏನು ಮಾಡೋದು ಸ್ಟೇಷನ್ ಅಲ್ಲಿ? ಏನು ಮಾಡಿಲ್ಲ. ಹೊಡೆದ್ರ ಏನಾರು ಹೊರಗಿಡಿದ್ರ? ಇಲ್ಲ ಇಲ್ಲ, ಫೋಟೋ ಗಿಡ ತಗೊಂಡ್ರ? ಫೋಟೋ ತಗೊಂಡು ಯಾರ್ದು? ನಂದು ಮಾಡಿ ಸೇನೆ ಹಾಸ್ಕೊಂಡವ್ರಾ? ಏನು ಕಳಿಸಿದ್ರು? ಏನು ಮತ್ತೆ ಬರ್ಕೊಳ್ಳವ್ರಾ? ಹಾಂ ಬರ್ತೇವ್ರಿ. ಆಯ್ತು, ನಾವು ಜಲ್ದಿ ಇರ್ತೀವಿ, ಅದಕ್ಕೆ ಬಂದಿರೋ ನಾವು ಬೇಡ. ಮಗನ ಎಷ್ಟು ವರ್ಷ ನಿಮ್ಮ ಮಗನಿಗೆ? 14 ವರ್ಷ. 14 ವರ್ಷ. ಎಷ್ಟು ಗಂಟೆ ಕರ್ಕೊಂಡೋದ್ರು ಬೆಳಗ್ಗೆ? ನಾ 5 ಗಂಟೆ. ಬೆಳಗ್ಗೆ 5 ಗಂಟೆಲಿ. ರಾತ್ರಿ ಬಂದು ಯಾವತ್ತಕ್ಕೆ ಬಂದಿದ್ರಾ? ರಾತ್ರಿ? ಇಲ್ಲ, ರಾತ್ರಿ ಬಂದು ಕೇಳ್ಕೋದ್ರು. ಎಷ್ಟು ಗಂಟೆಲಿ? 9:15 ಮಲ್ಗವ್ರೆ ಅಂದ್ಬಿಟ್ಟು ಪಾಪ ಹೋದ್ರು ಅವ್ರೆ. ಬೆಳಗ್ಗೆ ಎಷ್ಟು ಗಂಟೆಗೆ ಬಂದರು? ಬೆಳಗ್ಗೆ 5 ಗಂಟೆ ಬಸ್ ಆರಾನ ಐತಲ್ಲ ಅವಾಗ ಬಂದು. ಆವಾಗ ಕರ್ಕೊಂಡೋದ್ರು. ಏನರಲ್ಲಿ ಬೈಕ್ ಕಳಿಸ್ಬಿಟ್ರಲ್ಲ? ಸಾಮಾನ್ಯರು ಹೀಗನ್ಸೋದು ಸಹಜ. ನೀವೇನೋ ರಾಜಕೀಯ ಮಾಡ್ಕೊಂಡು ಬೇಳೆಕಾಳು ಬೇಯಿಸ್ಕೋತೀರಪ್ಪ, ನಮಗೆ ತಿನ್ನೋ ಅನ್ನಕ್ಕೂ ಕಷ್ಟ ಆಗ್ಬಿಡುತ್ತೆ ಅಂತ ಕೋರ್ಟು, ಕಚೇರಿ, ಪೊಲೀಸ್ ಸ್ಟೇಷನ್ನು ಹೀಗೆ ಅಲಿತಾ ಇರಬೇಕು. 14 ವರ್ಷ ಅಂತೆ ಹುಡುಗನಿಗೆ. ಈಗಲೇ ಈ ಥರ ನೋಟಿಸ್ ಆದರೆ ಮುಂದಕ್ಕೆ ಕಷ್ಟ ಆಗುತ್ತೆ, ಅದು ಸಹಜ. ಎಲ್ಲ ಏನು ಊರೇ ಎಲ್ಲರೂ ರಾಜಕೀಯ ಮಾಡ್ಕೊಂಡೇನು ಕೂತಿರಲ್ಲ. ಈ ರಾಜಕೀಯ ನಾಯಕರ ನಡವಳಿಕೆಗಳ ಬಗ್ಗೆನೇ ಬೇಸರ ಮೂಡ್ಬಿಡುತ್ತೆ ಒಂದೊಂದು ಸರ್ತಿ. ಇವ್ರುಗಳಿಗೆ ಲಾಭ ಆಗುತ್ತೆ, ನಮಗೇನು ಅಂತ. ಬಟ್ ಹಾಗಿದ್ದಾಗ ಸ್ವಲ್ಪ ಇದರಿಂದ ದೂರ ಇರಬೇಕು.